ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಹಾಗೇನೆ ತುಳಸಿ ಪೂಜೆ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದಿದೆ ಸ್ವಲ್ಪ, ಯಾಕಂದ್ರೆ ಇವತ್ತು ಹುಣ್ಣಿಮೆ ಪೂಜೆ ಇತ್ತಲ್ಲ ಸ್ನೇಹಿತರೆ, ಹಾಗಾಗಿ ಪೂಜೆ ಬೇಗ ಮಾಡ್ಬೇಕು. ಮತ್ತೆ ಸಂಜೆಗೆ ತುಳಸಿ ಪೂಜೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು. ಹಾಗೇನೆ ಇನ್ನೊಂದೇನಂದ್ರೆ, ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮಾಡಿರ್ಲಿಲ್ಲಲ್ಲ, ಕಳಸ ಇಟ್ಟು ಎಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದೊಂದು ಇತ್ತಲ್ಲ, ಸ್ವಚ್ಛ ಮಾಡ್ಕೊಂಡು. ಹಾಗಾಗಿ ಬೆಳಗ್ಗೆ ತುಂಬಾನೇ ಖುಷಿ ಅನ್ನಿಸ್ತಂತಾನೆ ಹೇಳ್ಬೋದು. ಎಲ್ರಿಗೂ ಅಷ್ಟೇನೆ ಸ್ನೇಹಿತರೆ, ಬೆಳಗಿನ ಜಾವ ಪೂಜೆ ಮಾಡಿದಾಗ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಮನ್ಸಿಗೆ ಒಂಥರ. ನಂತರ ಇಲ್ಲಿ ನೋಡಿ, ಇಲ್ಲಿ ರಂಗೋಲಿ ಹಾಕೊಂಡಿದೀನಿ, ಕುಬೇರ ರಂಗೋಲಿ. ಹಾಗೇನೆ ಇನ್ನ ರಂಗೋಲಿ ಎಲ್ಲ ಹಾಕೊಂಡಿದ್ದು ಹೆಚ್ಚಿಗೆ ನಾನು ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನನಗೂ ಬೆಳಗ್ಗೆ ಟೈಮ್ ತುಂಬಾನೇ ಗಡಿಬಿಡಿ ಇರುತ್ತೆ. ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಲ್ಲ ಸ್ನೇಹಿತರೆ, ಹಾಗಾಗಿ. ನಂತರ ಮೊದ್ಲಿಗೆ ಇಲ್ಲಿ ತುಳಸಿ ಮಾತೆಗೆ ಪೂಜೆ, ಹಾಗಾಗಿ ಫಸ್ಟ್ ಅಲ್ಲಿಗೆ ಹೊಸ್ತಿಲ ಹತ್ರ ದೀಪಗಳನ್ನೆಲ್ಲ ಇಟ್ಟು ಅಲ್ಲಿ ಫಸ್ಟ್ ಪೂಜೆ ಮಾಡ್ಬಂದು, ನಂತರ ಇಲ್ಲಿ ಕಳಸ ಇಡೋದಕ್ಕೆಲ್ಲ ಅಕ್ಕಿ ಇದನ್ನ ಮಾಡ್ಕೊಳ್ತಾ ಇದೀನಿ. ಅಕ್ಕಿ ತಗೊಂಡ್ ಬಂದಿದ್ರು ನೆನ್ನೆಯನ್ನ, ಹಾಗಾಗಿ ಮೊದ್ಲಿಗೆ ಫಸ್ಟ್ ತಗೊಂಡ್ ಬಂದಾಗ ಯಾವಾಗ್ಲೂ ಅಷ್ಟೇನೆ ಸ್ನೇಹಿತರೆ, ನಾ ಪ್ರತಿ ಸಲ ಕಳಸಕ್ಕೆ ಅಕ್ಕಿಯನ್ನ ಇಡ್ತೀನಲ್ವಾ ಪೂಜೆ ಮಾಡೋದಕ್ಕೆ, ಹಾಗೇನೆ ಇದ್ರಲ್ಲಿ ಯಾವಾಗ್ಲೂ ಪ್ರತಿ ವಾರನೂ ಅಕ್ಕಿಯನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ. ಹಾಗಾಗಿ ಇದಕ್ಕೂ ಅದರಿಂದನೇ ತಗೊಳ್ಳುವಂಥದ್ದು ಅಕ್ಕಿನ. ಇವತ್ತು ಫಸ್ಟ್ಗೆನೆ ಇನ್ನ ಇದು ಚೀಲ ಎಲ್ಲ ಓಪನ್ ಮಾಡಿ ನಂತರ ಪೂಜೆಗೆನೆ ಫಸ್ಟ್ ತೆಕ್ಕೊಳ್ತಿದ್ದೀನಿ ಸ್ನೇಹಿತರೆ. ನಂತರ ಎಲ್ಲದಕ್ಕೂ ಸ್ವಲ್ಪ ಒಂದು 5 ರೂಪಾಯಿ ಕಾಯಿನ್ಸಿಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ. ನೀವು ಬೇಕಂದ್ರೆ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾನೇ ಅನ್ನಕ್ಕೇನು ಆಹಾರಕ್ಕೆ ಸ್ನೇಹಿತರೆ, ಅಂದ್ರೆ ಅನ್ನಕ್ಕೆ ಕೊರತೆ ಬರೋದಿಲ್ಲ ಅಂತೇಳಿ. ಹಾಗಾಗಿ ನಿಮಗೆ ನಂಬಿಕೆ ಇದ್ರೆ ಮಾಡುವಂತವ್ರು ಮಾಡ್ಬೋದು. ನಂತರ ನಾನು ಪೂಜೆ ಎಲ್ಲ ಮಾಡಿದ್ದೆಲ್ಲ ಡಿಟೇಲ್ ಆಗಿ ಏನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಿಮಗೂ ಸಾಕಷ್ಟು ಸಲ ನೋಡಿರ್ತೀರಾ, ನಿಮಗೂ ಕೆಲವೊಂದ್ಸಲ ಸವಿತಾ ಅದೇ ತೋರಿಸಿದ್ದೆ ವಿಡಿಯೋ ಅಂತ ಹೇಳಿ ಬೋರ್ ಅನ್ನಿಸ್ಬೋದು. ಹಾಗಾಗಿ ನಾನು ಮಂಗಳಾರತಿ ಮಾಡುವಂತ ವಿಡಿಯೋವನ್ನ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ಮನೆಯ ಸಿಂಪಲ್ ಆದ ಹುಣ್ಣಿಮೆ ಪೂಜೆ ಈ ರೀತಿಯಾಗಿದೆ ನೋಡಿ ಸ್ನೇಹಿತರೆ. ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು. ಒಂದ್ 5 ದಿನ ಇರುತ್ತಲ್ಲ ಸ್ನೇಹಿತರೆ, ಅವತ್ತಿನ ದಿನ ನಿಜವಾಗ್ಲೂ ಪೂಜೆ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಇದು ಅನ್ನಿಸ್ತಾ ಇರುತ್ತೆ ಅಂದ್ರೆ, ತುಂಬಾನೇ ಒಂಥರ ಅನ್ನಿಸ್ತಾ ಇರುತ್ತೆ. ಮನೇನೆ ಅಷ್ಟು ನೋಡೋದಿಕ್ಕೆ ಚಂದ ಕಾಣಿಸಲ್ಲ ಅಂತಾನೆ ಹೇಳ್ಬೋದು. ನಮ್ಮನೇಲಿ ಮಾಡ್ತಾರೆ ಪೂಜೆ, ಹಾಗೇನಿಲ್ಲ, ಆದ್ರೂ ಒಂಥರ ಅನ್ನಿಸ್ತಾ ಇರುತ್ತೆ. ನಂತರ ಇಲ್ಲಿ ನೋಡಿ, ಚೆಂಡು 2 kg ತಗೊಂಡ್ ಬಂದಿದ್ದಾರೆ. ನಾನು 1 kg ತಗೊಂಡ್ ಬರ್ರಿ ಸಾಕಂತ ಹೇಳಿದ್ರೆ ಸಾಕಾಗಲ್ಲ ಸಹಿತ ಅಂತ ಹೇಳಿ 2 kg ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ಎಲ್ಲ ಏರ್ಸಿಟ್ಬಿಟ್ಟಿದ್ದಾರೆ, ದಾರದಲ್ಲೆಲ್ಲ ಪೋಣಿಸಿ ಇಟ್ಟಿದ್ದಾರೆ ಸ್ನೇಹಿತರೆ. ಇನ್ನೇನು ಎಲ್ಲ ಸಂಜೆಗೆಲ್ಲ ಬಾಕ್ಲಿಗೆಲ್ಲ ಹಾಕಿ ಪೂಜೆ ಮಾಡುವಂಥದ್ದೇ ಸ್ನೇಹಿತರೆ. ನಂತರ ಇಲ್ಲಿ ಗುಲಾಬಿ ಹೂವು ಅದನ್ನ ತಗೊಂಡ್ ಬಂದ್ರು. ಅವತ್ ನಿನ್ನೆ ತಗೊಂಡ್ ಬಂದ್ರು. ತಗೊಂಡ್ ಬರಕ್ ಹೋದಾಗ ಮಳೆ ಬಂದ್ಬಿಡ್ತಂತೆ. ಹಾಗಾಗಿ ಮಳೆ ಬಂತು, ಹನಿ ಬಂದೆಲ್ಲ ಸ್ವಲ್ಪ ಇದಾಗಿದೆ ಅಂತ ಹೇಳಿ ತಗೊಂಡ್ ಬಂದಿದ್ರು. ಈ ಸಲ ಊರಿಂದ ಏನಂದ್ರೆ ಅಲ್ಲೂ ಮಳೆ ಬರ್ತಾ ಇತ್ತಲ್ವಾ, ಹಾಗಾಗಿ ಹೂಗಳು ಚೆನ್ನಾಗಿರಲ್ಲ ಅಂತ ಹೇಳಿ ತಗೊಂಡ್ ಬಂದಿರ್ಲಿಲ್ಲ. ಎಷ್ಟು 1.5 ಮಾರಷ್ಟು ಏನೋ ಇದನ್ನ ಸೇವಂತಿಗೆ ಹೂವನ್ನ ತಗೊಂಡ್ ಬಂದಿದ್ರು. ಇದಾವೆ, ಅವನ್ನ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇನೆ, ಹಾಗೇನೆ ಇಟ್ಟಿದ್ದೆ. ನಾನು ಏನಂದ್ರೆ ಹೂವು ಎಲ್ಲ ಅದೆಲ್ಲ ಮುಟ್ಟೋದಿಲ್ಲಲ್ಲ, ಹಾಗಾಗಿ ಎಲ್ಲ ಫ್ರಿಜ್ ಒಳಗೆ ಇಟ್ಟಿದ್ರು ಅಷ್ಟೇನೆ, ಅದು ತೆಕ್ಕೊಂಡಿಲ್ಲ. ನಂತರ ನೆಲ್ಲಿಕೊಂಬೆ ನೋಡಿ ಎಷ್ಟು ಚಂದ ಇದೆ ಅಂದ್ರೆ, ಫ್ರೆಶ್ ಅಂದ್ರೆ ತುಂಬಾನೇ ತಾಜಾ ಸ್ನೇಹಿತರೆ, ಅಷ್ಟು ಚಂದ ಇದೆ. ಅದ್ರಲ್ಲಿ ಕಾಯಿ ನೋಡಿ ಎಷ್ಟು ಚಂದ ಇದೆ. ಇದನ್ನ ನೋಡ್ತಾ ಇದ್ರೆ ನಮ್ಮೂರ್ ಗುಡ್ಡದಲ್ಲಿರುವಂತ ನೆಲ್ಲಿಕಾಯಿ ಗಿಡನೇ ನೆನಪಾಗ್ತಾ ಇತ್ತು. ಇದೇ ಸ್ನೇಹಿತರೆ ನಮ್ಮೂರ್ ಗುಡ್ಡದಲ್ಲೂ, ಆದ್ರೆ ಮೇಲ್ಗಡೆ ತುದಿಯಲ್ಲಿದೆ, ಅಲ್ಲಿ ಹೋಗೋದಿಕ್ ಕಷ್ಟ ಇವಾಗ. ಹಾಗಾಗಿ ಇಲ್ಲಿ ತಗೊಂಡ್ ಬಂದಿರಲ್ಲ, ಅದನ್ನು ನೋಡ್ತಾ ಇದ್ರೇನೆ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು. ಇನ್ನ ಉದ್ದ ಇರೋದೆಲ್ಲ ಇತ್ತು ಸಹಿತ, ಆದ್ರೆ ಅದಕ್ಕೆಲ್ಲ ಅದ್ರಲ್ಲಿ ನೆಲ್ಲಿಕಾಯಿನೇ ಇರ್ಲಿಲ್ಲ. ಹಾಗಾಗಿ ನೆಲ್ಲಿಕಾಯಿ ಇರೋದ್ ಬೇಕು ಅಂತೇಳಿ ಇದನ್ನ ಅರಸ್ಕೊಂಡ್ ಬಂದೆ ಅಂತೇಳಿ ಇದನ್ನ ತಗೊಂಡ್ ಬಂದಿದ್ರು. ನಂತರ ಬಾಳೆ ದಿಂಡು, ಹಾಗೇನೆ ಕಬ್ಬು, ಇದೆಲ್ಲ ನೋಡಿ ಎಷ್ಟು ದೊಡ್ಡದಿದೆ ಕಬ್ಬು ಅಂದ್ರೆ, ಅಷ್ಟು ಉದ್ದ ಇದೆ ಸ್ನೇಹಿತರೆ. ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಈ ತರ ಎಲ್ಲ. ಖಂಡಿತವಾಗ್ಲೂ ನಾವ್ ಏನೇ ಒಂದ್ ಮಾಡ್ಬೇಕಂದ್ರೆ ಅದಕ್ಕೆ ತಂದು ಕೊಡ್ತಾರಲ್ಲ ಸ್ನೇಹಿತರೆ,
ಹಾಗಾಗಿ ತುಂಬಾನೇ ಖುಷಿ ಅನ್ಸುತ್ತೆ. ಅವ್ರಿಗೂ ಖಂಡಿತವಾಗ್ಲೂ ಗೊತ್ತಿದೆ ಸ್ನೇಹಿತರೆ, ಏನ್ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೇನೆ ಮಾಡುವಂಥದ್ದು ಅಂತ ಹೇಳಿ. ಹಾಗಾಗಿ ತಗೊಂಡ್ ಬಂದ್ ಕೊಡ್ತಾರೆ ಸ್ನೇಹಿತರೆ. ನಂತರ ಬಾಳೆಹಣ್ಣೆಲ್ಲ ಹಣ್ಣಾಗ್ಬಿಟ್ಟಿದೆ. ನೆನ್ನೆ ಕಾಯಿದೆ ಅಂತ ನಿಮಗೆ ಸ್ವಲ್ಪ ತೋರ್ಸದ್ನಲ್ವಾ ನಾನು, ನೋಡಿ ಫುಲ್ ಎಲ್ಲ ಹಣ್ಣಾಗ್ಬಿಟ್ಟು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ತುಂಬಾನೇ ಚಂದ ಇರುತ್ತೆ. ಇದು ಬಂದ್ಬಿಟ್ಟು ಹಣ್ಣು ಸ್ನೇಹಿತರೆ. ನಾವು ಏನಂದ್ರೆ ಇದು ಔಷಧಿ ಎಲ್ಲ ಈ ತರ ಏನು ಹಾಕಿಲ್ಲಲ್ಲ, ಹಾಗಾಗಿ ಹಾಗೇನೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿಸಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಇದು ಮೇಲ್ಗಡೆ ಸಿಪ್ಪೆ ಕಪ್ಪಾಯ್ತಂದ್ರೂ ಒಳಗಡೆ ಹಣ್ಣು ಏನಾಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಒಂಥರ ನೋಡೋದಿಕ್ಕೆ ಚಂದ, ಖುಷಿ ಅನ್ಸುತ್ತೆ ಸ್ನೇಹಿತರೆ. ಪೂಜೆ ಎಲ್ಲ ಇವತ್ತಿನ ಪೂಜೆಯಲ್ಲೂ ಇಟ್ಟಿದ್ದೀನಲ್ಲ, ನೀವು ನೋಡಿರ್ತೀರಾ. ಒಂದೊಂದ್ ಚಿಪ್ಪು ಬಾಳೆಹಣ್ಣು ಇಟ್ಬಿಟ್ರೆ ಪೂಜೆ ಮಾಡಿದ್ರೆ ಎಷ್ಟ್ ಚಂದ ಕಾಣುತ್ತೆ ಗೊತ್ತಾ ಸ್ನೇಹಿತರೆ. ಇಲ್ಲ ಆ ತರದ್ದೆಲ್ಲ ಸಿಗೋದಿಲ್ಲ. ಸ್ವಲ್ಪ ಏನಂದ್ರೆ ಪಚ್ಚ ಬಾಳೆಹಣ್ಣು ಸಿಗುತ್ತಲ್ವಾ, ಅದು ಸಿಗುವಂಥದ್ದು. ನಮ್ಗೇನಂದ್ರೆ ಪೂಜೆಗೆಲ್ಲ ಈ ತರದ್ದೇನೆ ಇಟ್ಟು ಅಭ್ಯಾಸ ಅಲ್ವಾ, ಹಾಗಾಗಿ ಇದೇ ತರದ್ ಬೇಕಂತ ಅನ್ಸುತ್ತೆ. ಸಿಗ್ಲಿಲ್ದಾಗ ಏನು ಮಾಡೋದಿಕ್ಕಾಗಲ್ಲ, ಸಿಕ್ಕಾಗ ಉಪಯೋಗಿಸ್ಕೊಳ್ಬೇಕಷ್ಟೇನೆ ಸ್ನೇಹಿತರೆ. ನೋಡಿ ಇದು ಸ್ವಲ್ಪ ಊರಿಗೆಲ್ಲ ಯಾದಗಿರಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತಿದ್ವಿ. ಮಗ ಬಂದ್ಬಿಟ್ಟು ತಗೊಂಡೋಗಿ ಕೊಟ್ಟು ಬರೋದಕ್ಕೂ ರಜಾ ಇಲ್ಲ. ಹಾಗಾಗಿ ನೋಡೋಣ ಮತ್ತೆ ಆಗುತ್ತಾ ಹಾಗೆ. ನಂತರ ಇಲ್ಲಿ ಬಂದ್ಬಿಟ್ಟು ಇದೊಂದು ತರ್ಸೋದಿತ್ತು. ನನಗೆ ತುಂಬಾ ಇಷ್ಟ ಇತ್ತು, ದೀಪಾವಳಿ ಹಬ್ಬಕ್ಕೆ ತರಿಸ್ಬೇಕನ್ನುವಂಥದ್ದಿತ್ತು. ಆದ್ರೆ ಹಬ್ಬ ಆಗಿದಾದ್ಮೇಲೆ ಬರುತ್ತೆ ನಮ್ಮ ಮಗ, ಹಾಗಾಗಿ ಆದ್ರೂ ಪರವಾಗಿಲ್ಲ ಬರ್ಲಿ, ತುಳಸಿ ಹಬ್ಬಕ್ಕಾದ್ರೂ ಬರುತ್ತೇನೋ ನೋಡೋಣ ಅಂತ ಅಂದೆ. ಅನ್ಕೊಂಡಾಗೆ ಸ್ನೇಹಿತರೆ ಹಬ್ಬದ ದಿನನೇ ಕರೆಕ್ಟ್ ಆಗಿ ಬಂದಿದೆ. ಅಂದ್ರೆ ನೆಕ್ಸ್ಟ್ ಇನ್ನ ಒಂದ್ ದಿನ ಇದ್ದಂಗೆ ಬಂದಿದೆ. ಹಬ್ಬದಲ್ಲಿ ಹೇಗೂ ನಾವು ತುಳಸಿ ಪೂಜೆ ಅವತ್ತಿನ ದಿನ ಮಾಡೋದಿಕ್ ಆಗ್ಲಿಲ್ವಲ್ಲ, ಹಾಗಾಗಿ ಇವತ್ತಾದ್ರೂ ಬಂತಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ಸಂಜೆಗೆಲ್ಲ ಪೂಜೆ ಮಾಡಿದಾಗ ನಿಮ್ಗೆ ಎಲ್ರಿಗೂ ವಿಡಿಯೋ ಹಾಕ್ತೀನಲ್ಲ, ಗೊತ್ತಾಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡೋದಕ್ಕೆ ಇದು ಕಡಲೆಬೇಳೆ ಹಾಗೇನೆ ಉದ್ದಿನ ಬೇಳೆಯನ್ನ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಆರೋಗ್ಯಕರವಾದ ಒಂದು ಟಿಫನ್ ರೆಸಿಪಿ ಅಂತಾನೆ ಹೇಳ್ಬೋದು. ನಮ್ ಕಡೆ ಅಂತೂ ತುಂಬಾ ಚಂದ ಮಾಡ್ತಾರೆ ಇದನ್ನ. ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದೀನಿ, ಮಾಡಿದ್ನಲ್ಲ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಮೆಂತ್ಯ, 1 ಸ್ಪೂನ್ ಅಷ್ಟು ಜೀರಿಗೆ, ಇದನ್ನು ಅಷ್ಟೇನೆ ನೋಡಿ ಒಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಸ್ನೇಹಿತರೆ. ನಂತರ ಒಂದ್ ಪ್ಲೇಟಿಗೆ ಹಾಕಿಟ್ಟು ಅದು ತಣ್ಣಗಾಗಿದ್ದಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಕಲ್ಲಲ್ಲಿ ಏನ್ ಪುಡಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಅಷ್ಟು ಪರಿಮಳ ಬರ್ತಾ ಇರುತ್ತೆ. ನಾನು ಇದ್ರಲ್ಲೇನೆ ಪುಡಿ ಮಾಡ್ಕೊಂಡೆ. ನಂತರ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೇನೆ ಉದ್ದಿನ ಬೇಳೆ, ಕಡಲೆಬೇಳೆ, ಹಾಗೇನೆ ಕರಿಬೇವು, ಒಣ ಮೆಣಸಿನ್ಕಾಯಿ, ಈರುಳ್ಳಿ, ಶೇಂಗಾ ಬೀಜ ಎಲ್ಲದನ್ನು ಹಾಕೊಂಡು ಬೆಳ್ಳುಳ್ಳಿ ಸ್ನೇಹಿತರೆ. ಈ ಚಿತ್ರಾನ್ನಕ್ಕೆ ಬಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಬೇಕು. ಇದೆಲ್ಲವನ್ನು ಒಂದಾದ್ಮೇಲೆ ಒಂದು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆ ಯಾವ ರೀತಿ ಹಾಕ್ತಾರಲ್ಲ ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ. ಹಾಗಾಗಿ ನಂತರ ಚಿತ್ರಾನ್ನಕ್ಕೆ ಬಂದ್ಬಿಟ್ಟು ಯಾವಾಗ್ಲೂ ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಈ ತರ ಈರುಳ್ಳಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಉದ್ದಕ್ಕೆ ಹಾಕಿದೀನಿ ಸ್ನೇಹಿತರೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈ ಹಂತದಲ್ಲಿ ಬಂದ್ಬಿಟ್ಟು ಒಂದು ಟೊಮೊಟೊ ಬೇಕಂದ್ರೆ ನೀವು ಹಾಕೊಳ್ಬೋದು, ಆದ್ರೆ ನಾನು ಟೊಮೊಟೊ ಹಾಕೊಂಡಿಲ್ಲ, ಬರೀ ಹುಣಸೆ ಹಣ್ಣು ಅಷ್ಟೇನೆ ಹಾಕೊಂಡಿರುವಂತದ್ದು ಸ್ನೇಹಿತರೆ. ಇದು ಚೆನ್ನಾಗಿ ಫ್ರೈ ಆಗಿದಾದ್ಮೇಲೆ ನಂತರ ಅಷ್ಟರಲ್ಲಿ ಅದು ಏನು ಒಗ್ಗರಣೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಇದನ್ನ ಪುಡಿ ಮಾಡ್ಕೊಳ್ಳೋಣ ಅಂತೇಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಕೊಂಬು ಸ್ನೇಹಿತರೆ, ಇದನ್ನ ಸೇರಿಸ್ಬಿಟ್ರೆ ಇನ್ನ ಚೆನ್ನಾಗಿರುತ್ತೆ. ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದಲ್ವಾ. ಹಾಗಾಗಿ ನೋಡಿ ಈ ತರ ಎಲ್ಲ ಹಾಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚಂದ ಬಂದಿತ್ತು ಸ್ನೇಹಿತರೆ, ನೈಸ್ ಆಗೂ ಪುಡಿ ಆಗುತ್ತೆ. ನಂತರ ಪುಡಿ ಎಲ್ಲ ಸೇರಿಸಿ ಮತ್ತೆ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಇದೆಲ್ಲವನ್ನು ಅರಿಶಿಣ ಪುಡಿ ಆಲ್ರೆಡಿ ಇದ್ರಲ್ಲಿ ಹಾಕಿರ್ತೀವಲ್ವಾ, ಹಾಗಾಗಿ ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದ್ರೆ ರೆಡಿ ಆಗುತ್ತೆ ಸ್ನೇಹಿತರೆ. ಗೊಜ್ಜು ನಮಗೆ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿ ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡ್ರೆ ರುಚಿಯಾಗಿರುವಂತಹ ಹುಣಸೆಹಣ್ಣಿನ ಚಿತ್ರಾನ್ನ, ಉಪ್ಪು ಖಾರ ಉಳಿದು ಸೂಪರ್ ಆಗಿರುತ್ತೆ. ನಾನಿಲ್ಲಿ ಒಣ ಮೆಣಸಿಕಾಯಿ ಹಾಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಹಸಿಮೆಣಸಿಕಾಯಿ ಬೇಕಂದ್ರೂ ಹಾಕೊಳ್ಬೋದು, ಒಣ ಮೆಣಸಿಕಾಯಿ ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಮಾಡ್ಕೊಂಡು ನೀವು ತಿನ್ನಿ ಸ್ನೇಹಿತರೆ. ಹೇಗ್ ಬಂದಿತ್ತು ಅಂತ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.